ಪಾಟೀಲ್ ಅಪೋಸಿಟ್ ನಾನು ನಿಂತಿದ್ದೆ. ಆದ್ರೆ ಅದು ಅದೃಷ್ಟವಂತ ಅಂದ್ರೇನು ನನಗೆ 3ರಿಂದ 4,000 ಓಟ್ ಬಿದ್ದವು. ಓಟ್ ಬಿದ್ದರೂ ಕೂಡ 1301 1701 ಕಟ್ಟಿ ಒಬ್ಬಟ್ಟು ನಾವೇ ಗೆಲ್ತೀವಿ ಅಂತ ಚೆಪ್ಪ ಕಚ್ಕೊಂಡು ನಾನು ಹೇಳಿದೆ, ನೀವು ಗೆದ್ದಂಗಲ್ಲ, ನಾನು ಗೆದ್ದಂಗ. ಯಾಕಂತ ಹೇಳಿ ನಾನು ಸೋತ್ ಗೆದ್ದೀನಿ, ನಾನು ಗೆದ್ದೀನಿ, ನೀವೇನು ಗೆದ್ದರೂ ಸಾಧ್ಯನೇ ಇಲ್ಲ ಅಂತ ನಾನು ಒಂದು ಮಾತು ಹೇಳಿದೆ. ಈಗ ಅವಾಗ ತೀರ್ಕೊಂಡ್ರು ಕೂಡ 3 ತಿಂಗಳಾದ್ರೂ ಇಲೆಕ್ಷನ್ ಮಾಡಲಿಲ್ಲ. 3 ತಿಂಗಳಾದ್ರೂ ಇಲೆಕ್ಷನ್ ಮಾಡಿಲ್ಲ, 6 ತಿಂಗಳು ಮಾಡಿಲ್ಲ. 9ನೇ ತಿಂಗಳದಾಗ ಈಗ ಇಲೆಕ್ಷನ್ ಇಲ್ಲ, ಏನಿಲ್ಲ, ಡೈರೆಕ್ಟ್ 17 ಮಂದಿ ರೊಕ್ಕ ಇಸ್ಕೊಂಡು ಸೀಟ್ ತುಂಬಿಕೊಳಕತ್ತಾರೆ. ಅದು ಸುದ್ದಿ ನನಗೆ ಬಂತು. ಅದು ಡೈರೆಕ್ಟ್ ಬಂದು ಹೇಳಿ ಈ ಥರ ಮಾಡಕತ್ತ ಗಾಜಿನಾಗಿ ತಳಗದೊಳಗೆ ನೀವು ನಿಂತಿರಿ, ನೀವು ಬಂದು ಏನು ಮಾಡ್ತೀವಿ ನನಗೆ ಗೊತ್ತಿಲ್ಲ, ನೀನು ಸೀಟ್ ಉಳಿಸ್ಕೊಂತೀವೋ ಏನು ಮಾಡ್ತೀವೋ ಗೊತ್ತಿಲ್ಲ, ಇಲೆಕ್ಷನ್ ಆಗಲಿ ಅಂತೇಳಿ ನೀವು ಸ್ವಲ್ಪ ಸ್ಟ್ರೈಕ್ ಮಾಡಿದ್ರೆ ಭಾಳ ಚಲೋ ಆಗುತ್ತೆ. ಸ್ಟ್ರೈಕ್ ಯಾಕೆ ಮಾಡಕ್ಕೆ ಹೋಗಿ ನಾನು ಫಸ್ಟ್ ಅರ್ಜಿ ಕೊಡ್ತೀನಿ, ಅರ್ಜಿಗವರು ಒಪ್ಕೊಂಡು ನನ್ನ ಮಾತಿಗೆ ಬೆಲೆ ಕೊಟ್ಟರು. ಓಕೆ, ಅವ್ರು ಏನಾರ ನಿಮ್ಗೆ ಯಾಕೆ ಕೇಳಕ್ಕೆ ಹೋಗೋದು, ನಿಮಗೆ ಯಾಕೆ ಮಾತಾಡಕ್ಕೆ ಹೋಗೋದು ಅಂತ ಅಂದ್ರೆ ನಾನೇನು ಮಾಡಬೇಕು, ನಾನು ಮಾಡ್ತೀನಿ ಅಂತೇಳಿ ಅರ್ಜಿ ಲೆಟರ್ ಮಾಡಿಸಿ ತೊಗೊಂಡು ಬಂದು ನಾನು ಮ್ಯಾನೇಜರಿಗೆ ಕೊಟ್ಟೆ. ಮ್ಯಾನೇಜರಿಗೆ ಕೊಡೋಕೆ ಹೋದೆ, ಮೀಟಿಂಗ್ ಹಾಕ್ತೀನಿ ಮೇಡಮ್ ಅಂತ. ಮೀಟಿಂಗ್ ಇದ್ರೆ ನನಗಿಂತ ಹೆಚ್ಚಿನ ಮೀಟಿಂಗ್ ಯಾವುದು ಇದೆ, ನಾನು ಕುಂದಿರ್ತೀನಿ, ಮೀಟಿಂಗ್ನ ಹ್ಯಾಂಗ ಬಂದು ಕುಂದಿರ್ತೀನಿ, ನೀವು ತೊಗೊಂಡ್ರೆ ಸರಿ, ತೊಗೊಳ್ಳಿಲ್ಲ ಅಂತ ನಾನು ಬಂದು ಕುಂದಿರ್ತೀನಿ. ಅವ್ರು ತೊಗೊಂಡು ಸಹಿ ಹಾಕಿ ಸಿಗಲಾಕಿ ಕೊಟ್ಟರು. ನನ್ನ ಉದ್ದೇಶ ಇಲೆಕ್ಷನ್ ಆಗಲೇಬೇಕು, ಇಲೆಕ್ಷನ್ ಆಗಬೇಕು. ಅವ್ರ ಮನೆಯಾಗ ಒಂದು ಸೀಟ್ ತೊಗೊತೀನಿ ಅಂತ ನಾನು ತೊಗೊಂಡ್ಸ್ಕೊಂಡಿದ್ದೆ. ಯಾಕಂದ್ರೆ 1% 2% ಆಗಿತ್ತು ಹೋಗ್ಬಿಡಾಕಿದ್ದೆ, ಹುಡುಗರ ಮನೆಯಾಗ ಆಗಿತ್ತು ತೊಗೊಂಡು. ಈಗ ಇನ್ನೂ ಸುರಿಗಿನ 2 ತಿಂಗಳು 3 ತಿಂಗಳಾಗೈತೆ ಇಲೆಕ್ಷನ್ ಆಗಿ. ಅವಾಗ ತೀರ್ಕೊಂಡು ಒಳ್ಳೆ ಇಲೆಕ್ಷನ್ ಆಗಲೇಬೇಕು. ಯಾಕೆ ಕಾನೂನಿಂದನೂ ಹೋಗಿ ಇವರು ಕಾನೂನು ರೀತಿಯಿಂದ ಹೋಗೋದು ಒಳ್ಳೇದು. ಇಲ್ಲ ಅಂದ್ರೆ ನಾನು ಹೈಕೋರ್ಟ್ಗೆ ಹೋಗೋದು ಗ್ಯಾರಂಟಿ. ಹೈಕೋರ್ಟ್ಗೆ ಹೋಗ್ತೀನಿ, ನಾನು ಕೋರ್ಟ್ಗೆ ಹೋಗ್ತೀನಿ. ನಾನು ಏನು ಮಾಡಬೇಕು, ಬ್ಯಾಂಕಿನ ಕಿವಿ ಹಾಕ್ತೀನಿ. ಯಾಕಂದ್ರೆ ಯಾರು ಬಂದ್ರೇನು ಬಿಟ್ಟರೆ ನನಗೇನು ಹಚ್ಚಿಲ್ಲ. ಯಾಕಂದ್ರೆ 2 ಸರಿ ಪೈಪೋಟಿ ಮಾಡೀನಿ. 4ರಿಂದ 5,000 ಜನ ನನ್ನಿಂದ ನಾನು ಅವ್ರು ಹೆಲ್ಪ್ ಮಾಡೀನಿ. ನನ್ನ ಜಾಗದಾಗ, ನಮ್ಮ ದೊಡ್ಡಪ್ಪನ ಜಾಗದಾಗ 400 ಮಂದಿ 3ನೇ ವಾರ್ಡು 4ನೇ ವಾರ್ಡ್ನ ನಮ್ಮ ದೊಡ್ಡಪ್ಪನ ಜಾಗದಾಗ ಅದ. ಅವ್ರು ಓಟ್ ತೊಗೊಂಡ್ರೆ ಕೆಲ್ಸಬಿಟ್ಟು ಬಂದಿದ್ರು. ಈ ಸರಿ ನಾನು ಹೋಗಿಲ್ಲ, ಅಂದ್ರದಲ್ಲಿ ಹಾಕಿದ್ದಕ್ಕೆ ನನಗೆ ಓಟ್ ಬಿದ್ದಿದ್ದು ಮಾತ್ರ 3 ಸಕ್ಸಸ್. 3-4 ವಾರ್ಡ ನನಗೆ ಓಟ್ ಹಾಕ್ಯ. 3ರಿಂದ 4,000 ಓಟು, 1701 1301 ಅದಕ್ಕೆ 3,000 ಓಟ್. ಅದು ಎಲ್ಲಿ ಹೋದ್ರು ಒಂದು ಬುಕ್ಕನ ಹೊರಗಾಕೋದು, ಎಲ್ಲ ಹೊರಗಾಕೋದು. ಯಾಕೆ ಹೆಣ್ಮಕ್ಳು ಅಂದ್ರೆ ಇನ್ನೊಬ್ರಿಗೆ ಅವಕಾಶ ಇಲ್ಲ, ಇನ್ನೊಬ್ರು ಹೋಗ್ಬಾರ್ದಲ್ಲಿ. ಯಾಕೆ ಗಟ್ಟೊಳಕ್ಕೆ ಇದೀನಿ, ನಾನು ಒಬ್ಬಿಗೆ ನಿಂತೀವಿ. ಎಲ್ಲರೂ ಏನಂತಾರೆ, ಅವ್ರು ಬಡ್ಡಿ ತೊಗೊಂಡ್ಬರ್ತಾರೆ, ನಾವು ಅಲ್ಲಿರಿ ಬೇಕಾದ್ರೆ ಮೀಟಿಂಗ್ ಮಾಡ್ತೀನಿ ಅಂದ್ರಾಗ ಅಂಜಿದ್ರು. ಯಾಕೆ ಅಂತ ಕೇಳಿದೆ ನಾನು. ಬಡ್ಡಿಗೆ ನಾ ಎಲ್ಲ ನೇರ ಬರಲಿ, ನಾನು ಮಾತಾಡ್ತೀನಿ, ಪೈಪೋಟಿ ಮಾಡ್ತೀನಿ. ಅದಕ್ಕೆ ದಯವಿಟ್ಟು ನನಗೇನು ವಿನಂತಿ ಅಂದ್ರೆ ಈಗ ಇಲೆಕ್ಷನ್ ಆಗಲೇಬೇಕು. ಇಲೆಕ್ಷನ್ ತಂದ್ರಿ ಮತ್ತೇನಿಲ್ಲ. ಯಾರ ಬಗ್ಗೆಯೂ ನಾನು ಟೀಕಾ ಮಾಡೋಕ್ಕೆ ಹೋಗಲ್ಲ. ನಾನು ರಾಜಕೀಯ ತಂದೂ ಇಡಂಗಿಲ್ಲ, ನಾನು ರಾಜಕೀಯ ಅವಶ್ಯಕತೆಯೂ ಇಲ್ಲ. ನಂದೇನೋ ಅರ್ಬನ್ ಬ್ಯಾಂಕಿಂಗ್ ಗುರಿ ನಾವು ಮುಟ್ಟಿಸ್ಲೇಬೇಕು. ಇದಕ್ಕೆ ಎಲ್ಲರೂ ನೀವು ಇಡೀ ನಮ್ಮ ಇಳ್ಕಲ್ ತಾಲೂಕಿನ ಪತ್ರಕರ್ತರು ದಯವಿಟ್ಟು ಎಲ್ಲ ಪೇಪರಿಗೆ ಹಾಕಿ ಎಲ್ಲ ವಿಷಯ ಅವ್ರಿಗೆ ತಿಳಿಬೇಕನ್ನಂಗೆ ನಿಮಗೆ ವಿನಂತಿ ಮಾಡಿ ಕೇಳ್ಬೋದು.